ಬೆಂಗಳೂರಿನ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಆರೈಕೆಯಲ್ಲಿದ್ದಂತಹ ಗಂಡು ಚಿರತೆಯೊಂದು ಮೃತಪಟ್ಟಿದೆ. 3 ತಿಂಗಳ ವಯಸ್ಸಿನಲ್ಲಿದ್ದಾಗ 2023ರ ಜನವರಿ 3ರಂದು ಚಾಮರಾಜನಗರದ ಬಿಆರ್ಟಿ ಹುಲಿ ಸಂರಕ್ಷಣಾ ಪ್ರದೇಶದಿಂದ ಈ ಚಿರತೆಯನ್ನು ರಕ್ಷಿಸಿ ಉದ್ಯಾನವನಕ್ಕೆ ತರಲಾಗಿತ್ತು. ಅಧಿಕಾರಿಗಳ ಪ್ರಕಾರ ಚಿರತೆಯು ಅಕ್ಟೋಬರ್ 30ರಿಂದ ಆಹಾರ ಸೇವನೆ ಕಡಿಮೆ ಮಾಡಿತ್ತು ಮತ್ತು ಹೆಚ್ಚಿನ ಜ್ವರ ಹಾಗೂ ದೌರ್ಬಲ್ಯದಿಂದ ಬಳಲ್ತಾ ಇತ್ತು. ತಕ್ಷಣವೇ ರಕ್ತದ ಮಾದರಿಗಳನ್ನ ಪರಿಶೀಲಿಸಲಾಗಿ ಆ ಚಿಕಿತ್ಸೆ ಪ್ರಾರಂಭಿಸಲಾಗಿತ್ತು. ಮಾಂಸದಲ್ಲೇ ಔಷಧಿ ಮಿಶ್ರಣ ಮಾಡುವಂತಹ ಮೂಲಕ ಚಿಕಿತ್ಸೆ ಪಡೆಯುತ್ತಿರುವಂತಹ ಪರಿಣಾಮ ಕೆಲವು ದಿನಗಳ ಕಾಲ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡು ಬಂದಿತ್ತು. ಆದಾಗ್ಯೂ ನವೆಂಬರ್ 13ರಿಂದ ಮತ್ತೊಮ್ಮೆ ಆಹಾರ ಸೇವನೆ ಸಂಪೂರ್ಣ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಮರುಪರಿಶೀಲನೆಗೆ ರಕ್ತದ ಮಾದರಿಗಳನ್ನ ಕಳುಹಿಸಿ ಚಿರತೆಯ ಚಿಕಿತ್ಸೆಯನ್ನ ಗಟ್ಟಿಗೊಳಿಸಲಾಗಿತ್ತು. ಚಿಕಿತ್ಸೆ ನಡೀತಾ ಇದ್ರೂ ಕೂಡ ಚಿರತೆಯ ಎದೆಗೂಡು ಮತ್ತು ಹೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದ ರಕ್ತಮಿಶ್ರಿತ ದ್ರವ ಸಂಗ್ರಹವಾಗಿತ್ತು. ಈ ಸ್ಥಿತಿ ಉಂಟಾಗಿತ್ತು. ಇದರಿಂದಾಗಿ ಶ್ವಾಸಕೋಶ ಕುಸಿತ ಮತ್ತು ಹೃದಯ ಸಂಬಂಧಿತ ತೊಂದರೆ ಉಂಟಾಗಿ ಪ್ರಾಣಿ ಸಾವನ್ನಪ್ಪಿದೆ ಎಂದು ಉದ್ಯಾನವನದ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದಂತಹ ಅಧಿಕಾರಿಯೊಬ್ಬರು, ಚಿರತೆಯ ಆರೋಗ್ಯದಲ್ಲಿ ಆಗ್ತಾ ಇದ್ದಂತಹ ಬದಲಾವಣೆಗಳನ್ನ ನಾವು ನಿರಂತರವಾಗಿ ಗಮನಿಸ್ತಾ ಇದ್ವು. ವೈದ್ಯಕೀಯ ತಂಡವು ಚಿಕಿತ್ಸೆಯ ಮೂಲಕ ಚಿರತೆಯನ್ನ ರಕ್ಷಿಸಲು ಶ್ರಮಿಸಿದ್ರು. ಆದರೆ ದುರಾದೃಷ್ಟವಶಾತ್ ನಾವು ಅದನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವೇಳೆ ಸಂಗ್ರಹಿಸಿದಂತಹ ಒಳಾಂಗಗಳ ಮಾದರಿಗಳನ್ನ ಹೆಚ್ಚಿನ ವಿಶ್ಲೇಷಣೆಗಾಗಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಅಂಡ್ ವೆಟರ್ನರಿ ಬಯೋಲಾಜಿಕಲ್ಸ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಪ್ರಯೋಗಾಲಯದ ವರದಿ ಬಂದ ನಂತರ ಮರಣದ ನಿಖರ ಕಾರಣವನ್ನ ದೃಢಪಡಿಸಲಾಗುವುದು ಅಂತ ಉದ್ಯಾನವನದ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದು, ಉದ್ಯಾನವನದ ಅಧಿಕಾರಿಗಳು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ನಿರ್ವಹಿಸ್ತಾ ಇದ್ದಾರೆ.